ನಟಿ ಪ್ರೇಮ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಅಗತ್ಯಕರಿಯಾದ ವಿಚಾರ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಸಾಕಷ್ಟು ಒಳ್ಳೆಯ ಹೆಸರು ಕೂಡ ಮಾಡಿದಂಥವ್ರು ನಟಿ ಪ್ರೇಮ ಸಿನಿಮಾದ ಮೂಲಕನೇ ಬಂದಿದ್ದಂಥ ಇವರು ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟರು ಅಂತ ಹೇಳ್ಬೋದು. ನನ್ನವಳು ಬಾನಲು ನೀನೇ ಭುವಿಯಲ್ಲೂ ನೀನೇ, ಯಜಮಾನ, ನಾಗದೇವತೆ, ಗ್ರಾಮ ದೇವತೆ, ಅತಿ ಹೆಚ್ಚಾಗಿ ಸೈಕಾಲಜಿಕಲ್ ಮೂವಿಗಳಲ್ಲೇ ಕಾಣಿಸ್ಕೊಳ್ತಾ ಹೋದರು ನಮ್ಮ ನಟಿ ಪ್ರೇಮ ಅಂತ ಹೇಳ್ಬೋದು. ಹೀಗೆ ಇರಬೇಕಾದ್ರೆ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲೇ ಯಾವುದೋ ಒಂದು ಕಾಯಿಲೆ ವಿಚಾರವಾಗಿ ಅವರು ಸಿನಿಮಾ ರಂಗ ದೂರ ಉಳಿದ್ಬಿಟ್ರು. ತದನಂತರ ಮತ್ತೆ ರಿಕವರ್ ಆಗಿ ಕೂಡ ಅವರು ಮತ್ತೆ 2004ರಲ್ಲಿ ಶಿಶಿರ ಸಿನಿಮಾದ ಮೂಲಕ ಬ್ಲಾಕ್ ಬಸ್ಟರ್ ಸಿನಿಮಾನು ಕೂಡ ಕೊಟ್ಟರು. ಅವರ ನಿರ್ದೇಶನ, ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂಥ ಈ ಸಿನಿಮಾ ಹಾರರ್ ಮೂವಿ ಕೂಡ ಆಗಿತ್ತು ಶಿಶಿರ. ಇನ್ನು ಇಂಥ ಸಿನಿಮಾದಲ್ಲಿ ಅಭಿನಯ ಮಾಡಿ ಬಂದಂಥ ನಟಿ ಪ್ರೇಮ ಅವರು ತದನಂತರ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಇಲ್ಲಿಗೆ ಬರೋಬ್ಬರಿ 22 ವರ್ಷಗಳೇ ಕಳೀತಾ ಬಂತು. ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ಳಿ. ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ನಟಿ ಪ್ರೇಮ ಅವ್ರಿಗೆ ಯಾಕೆ ನಾವು ಸಿನಿಮಾಗಳೇ ಮಾಡಲೇ ಇಲ್ವಲ್ಲ, ಉತ್ತುಂಗ ಇದ್ದಾಗಲೇ ಬಿಟ್ಟರಲ್ಲ ಅನ್ನೋದಕ್ಕೆ ನನಗೆ ಕೆಲವೊಂದು ವೈಯಕ್ತಿಕ ಕಾರಣದಿಂದ ಬಿಟ್ಟೆ, ಹಾಗೆ ಸ್ವಂತ ಉದ್ಯಮನೂ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಅಂತಲೂ ಕೂಡ ಹೇಳ್ತಾರೆ. ಸದ್ಯ ಈಗ ಮಡಿಕೇರಿಯಲ್ಲಿ ಸ್ವಂತ ಉದ್ಯಮಿನೂ ಕೂಡ ಆಗಿದ್ದಾರೆ ಅಂತ ಸಹ ಹೇಳ್ಬೋದು. ಹಾಗೆ ನೀವೇನಂತ ಹೇಳಿದ್ರೆ ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ.